ಇನ್ನು ಅವರು ತಮ್ಮ ಚಿತ್ರಗಳಿಗೆ ಬರೀತಕ್ಕಂತಹ ಕಥೆಗಳು ಸಾಮಾನ್ಯವಾಗಿ ಸರಳವಾಗಿರೋದ್ರ ಜೊತೆಗೆ ಪ್ರಮುಖವಾಗಿ ಸಾಮಾಜಿಕ ಸಮಸ್ಯೆಗಳು, ಪೌರಾಣಿಕ ಕಥೆಗಳು, ಇದಿಷ್ಟೇ ಅಲ್ಲದೆ ಜಾನಪದ ಶೈಲಿಯ ಕಥೆಗಳನ್ನು ಒಳಗೊಂಡಿತ್ತು. ಇದಿಷ್ಟೇ ಅಲ್ಲದೆ ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಕಥೆಯನ್ನು ನೇರವಾಗಿ ಹೇಳ್ತಾ ಇದ್ರು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದಿಷ್ಟೇ ಅಲ್ಲದೆ ಚಲನಚಿತ್ರರಂಗಕ್ಕೂ ಕೂಡ ತಮ್ಮ ಕೊಡುಗೆಯನ್ನು ನೀಡಿದಂತಹ HLN ಸಿಂಹ ಅವರನ್ನು ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ರಂಗಭೂಮಿ ಎಂದಾಕ್ಷಣ ಹಲವರಿಗೆ ಬರ್ತಕ್ಕಂತಹ ಕಲ್ಪನೆಗಳು ಕೇವಲ ನಾಟಕ ಮಾತ್ರ ಅಂತ. ಹಲವರು ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ಮತ್ತೊಂದು ಅಚ್ಚರಿಯ ಅಂಶ ಅಂತಲೇ ಹೇಳ್ಬೋದು. ಹೊಸ ಹೊಸ ಮೈಲಿಗಲ್ಲುಗಳು ಸೃಷ್ಟಿಯಾಗಿದ್ದು, ಹೊಸ ಹೊಸ ಸಿನಿಮಾಗಳ ನಿರ್ಮಾಣ, ಇವಿಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯಕ್ಕೆ ಬರಹದ ರೀತಿಯಲ್ಲಿ ಅವರು ಕೊಡುಗೆಯನ್ನು ನೀಡಿದ್ದಾರೆ. HLN ಸಿಂಹ ಅವರು ತಮ್ಮದೇ ಆದ ಬರಹಗಳ ಮೂಲಕವೂ ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಬನ್ನಿ ಅಂತಹ ಮಹಾನ್ ವ್ಯಕ್ತಿಯನ್ನು ಇಂದು ಪರಿಚಯಿಸಿಕೊಳ್ಳೋಣ. ಇವರು ಪ್ರಮುಖವಾಗಿ ಕನ್ನಡ ಚಿತ್ರರಂಗದ ನಿರ್ದೇಶಕ, ನಿರ್ಮಾಪಕ ಹಾಗೆ ರಂಗಭೂಮಿ ಕಲಾವಿದರಾಗಿ ಗುರುತಿಸ್ಕೊಳ್ತಾರೆ. ಇವರ ಪೂರ್ಣ ಹೆಸರು ಹನುಮಂತಪ್ಪ ಲಕ್ಷ್ಮೀ ನರಸಿಂಹ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು. ಅವರು 1904 ಜುಲೈ 25 ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜನ್ಮ ತಾಳ್ತಾರೆ. ಇವರ ಸ್ವಂತ ಊರು ಬಂದು ನಂಜನಗೂಡು, ಮೈಸೂರಿನ ನಂಜನಗೂಡು ಅಂತಕ್ಕಂಥದ್ದು ಇವರ ಸ್ವಂತ ಊರು. ಇವರು ಮದ್ದೂರಿನಲ್ಲಿ ಜನ್ಮ ತಾಳ್ತಾರೆ. ಇನ್ನು ವೃತ್ತಿ ಜೀವನವನ್ನು ಗಮನಿಸ್ತಾ ಹೋದಂತೆ ಪ್ರಮುಖವಾಗಿ ಅವರು ರಂಗಭೂಮಿಯಲ್ಲಿ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ರಂಗಭೂಮಿಯ ಮೂಲಕ ಗುಬ್ಬಿ ವೀರಣ್ಣ ಕಂಪನಿಯನ್ನು ಸೇರಿಕೊಳ್ತಾರೆ. ಇಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಜನಮೆಚ್ಚುಗೆಯನ್ನು ಗಳಿಸಿ ತಮ್ಮದೇ ಆದ ಹೊಸ ಪ್ರಪಂಚವನ್ನು ಸೃಷ್ಟಿಸತಕ್ಕಂಥದ್ದು HLN ಅವರ ವಿಶೇಷ. 1936 ತೆರೆಕಂಡಂತಹ ಸಂಸಾರ ನೌಕಾ ಅಂತಕ್ಕಂತಹ ಚಿತ್ರದೊಂದಿಗೆ ಅವರು ಚಲನಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಇಲ್ಲಿಂದ ಅವರ ಬದುಕೆ ಚಲನಚಿತ್ರರಂಗದ ಒಂದು ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುವಂತಕ್ಕಂತಹ ಸಮಯವಾಗ್ತದೆ. ಈ ಚಿತ್ರವನ್ನು ಅವರೇ ನಿರ್ದೇಶನ ಮಾಡಿದರು, ಹಾಗೆ ನಟನೆ ಕೂಡ ಮಾಡಿದರು. ಹಾಗೆ 1954 ತೆರೆಕಂಡಂತಹ ಬೇಡರ ಕಣ್ಣಪ್ಪ
ಚಿತ್ರ ಇದು ಕೂಡ ಅವರ ಒಂದು ನಿರ್ದೇಶನ. ಈ ಚಿತ್ರ ಪ್ರಮುಖವಾಗಿ ಕನ್ನಡ ಸಾಹಿತ್ಯದ, ಕನ್ನಡ ಚಿತ್ರರಂಗದ ಪ್ರಮುಖ ಮೈಲುಗಲ್ಲಾಯಿತು. ನಂತರದಲ್ಲಿ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದ್ದು ಮತ್ತೊಂದು ವಿಶೇಷ ಅಂತಲೇ ಇಲ್ಲಿ ಹೇಳ್ಬೋದು. ಇನ್ನು ಸಿಂಹ ಅವರು ಪ್ರಮುಖವಾಗಿ ಸಾಮಾಜಿಕ, ಪೌರಾಣಿಕ ಈ ರೀತಿಯ ಚಿತ್ರಗಳನ್ನು ತಮ್ಮ ವೃತ್ತಿಯಲ್ಲಿ ಪ್ರಮುಖವಾಗಿ ತೊಡಗಿಸಿಕೊಂಡು ಹೊಸ ಹೊಸ ಕಲ್ಪನೆಗಳನ್ನು ಮೂಡಿಸುತ್ತಾ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಪ್ರಮುಖ ಚಿತ್ರಗಳನ್ನು ನೋಡೋದಾದರೆ 1955ರಲ್ಲಿ ಶಿವಭಕ್ತ ಅಂತಕ್ಕಂತಹ ಸಿನಿಮಾ, ಶ್ರೀಕಾಳಹಸ್ತೇಶ್ವರ ಮಹಾತ್ಯಂ 1954ರಲ್ಲಿ ತೆರೆ ಕಾಣುತ್ತೆ. ಅಪ್ಪ ಆ ಹುಡುಗಿ 1959ರಲ್ಲಿ ತೆರೆ ಕಾಣತಕ್ಕಂತಹ ಸಿನಿಮಾ. ಇನ್ನು ತೇಜಸ್ವಿನಿ 1962ರಲ್ಲಿ ತೆರೆ ಕಾಣುತ್ತೆ. ಇನ್ನು ಅನುಗ್ರಹ 1959ರಲ್ಲಿ ತೆರೆ ಕಾಣುತ್ತೆ. ಗುಣಸಾಗರಿ 1953ರಲ್ಲಿ ತೆರೆ ಕಾಣುತ್ತೆ. ಇನ್ನು ಬಾಲ್ಯ ಜೀವನದ ಲಭ್ಯ ಇರತಕ್ಕಂತಹ ಮಾಹಿತಿಯನ್ನು ನೋಡೋದಾದರೆ ಪ್ರಮುಖವಾಗಿ ಇವರ ತಂದೆಯ ಹೆಸರು ನರಸಿಂಹಯ್ಯ, ಹಾಗೆ ತಾಯಿ ಲಕ್ಷ್ಮಮ್ಮ. ಇವರು ಬಾಲ್ಯದಲ್ಲಿಯೇ ನಾಟಕಗಳನ್ನು, ರಂಗಭೂಮಿ ನಾಟಕಗಳನ್ನು ನೋಡ್ತಾ ಬೆಳೆದಂಥವರು. ಪ್ರಮುಖವಾಗಿ ಅವರ ಒಬ್ಬ ಸ್ನೇಹಿತ ಮಹಮ್ಮದ್ ಪೀರ್ ಅವರ ಜೊತೆಗೂಡಿ ಚಂದ್ರಕಲಾ ಅಂತಕ್ಕಂತಹ ನಾಟಕ ಮಂಡಳಿಯನ್ನು ಪ್ರಮುಖವಾಗಿ ಇವರು ಮೊದಲಿಗೆ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಅವರು ಬಾಲನಟನಾಗಿ ಪ್ರಮುಖವಾಗಿ ನಮ್ಮ ರಂಗಭೂಮಿಗೆ ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಇವರ ಮೊದಲ ಹೆಜ್ಜೆ ಎಂದೇ ನಾವು ಗುರುತಿಸ್ಬೋದು. ಪ್ರಮುಖವಾಗಿ ಇವರು ವರದಾಚಾರ್ ಕಂಪನಿ, ಗುಬ್ಬಿ ವೀರಣ್ಣ ಕಂಪನಿ, ಹೀಗೆ ಹಲವು ನಾಟಕ ಕಂಪನಿಗಳಲ್ಲಿ ತಮ್ಮದೇ ಆದಂತಹ ಕಿರು ಸೇವೆಯನ್ನು ಮಾಡ್ತಾ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಈ ರೀತಿ ಅವರು ಹೊಸ ಹೊಸ ಕಂಪನಿಗಳಲ್ಲಿ ಹೊಸ ಹೊಸ ಜನರೊಂದಿಗೆ ಬೆರೆತು ರಂಗಭೂಮಿಯ ಆಳವಾದ ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ನಂತರದಲ್ಲಿ ಆದದ್ದು ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರತಕ್ಕಂತಹ ವಿಷಯ, ಅಂದರೆ ಚಲನಚಿತ್ರ ರಂಗಕ್ಕೆ ಪ್ರವೇಶ, ಅಲ್ಲಿ ಹೊಸ ಹೊಸ ಸಿನಿಮಾಗಳ ನಿರ್ಮಾಣ. ಇವರು ಇದಿಷ್ಟೇ ಅಲ್ಲದೆ ಕೇವಲ ನಾಟಕ ರಂಗ ಅಷ್ಟೇ ಅಲ್ಲದೆ ಬರಹಗಳಿಗೂ ಕೂಡ, ಅಂದರೆ ಕನ್ನಡ ಸಾಹಿತ್ಯಕ್ಕೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವುಗಳ ಬಗ್ಗೆ ಲಭ್ಯ ಇರತಕ್ಕಂತಹ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನ. ಸ್ನೇಹಿತರೆ, HLN ಸಿಂಹ ಅವರೇ ನಿರ್ದೇಶನ ಮಾಡ್ತಕ್ಕಂತಹ ಸಿನಿಮಾಗಳಿಗೆ ಕತೆ, ಸಂಭಾಷಣೆ ಇವುಗಳನ್ನೆಲ್ಲ ಬರೆಯೋದ್ರ ಜೊತೆಗೆ ಒಂದಿಷ್ಟು ನಾಟಕಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇನ್ನು ಅವರು ಬರೀತಕ್ಕಂತಹ ಅವರ ಸಿನಿಮಾಗಳಿಗೆ, ಅವರು ನಿರ್ದೇಶನ ಮಾಡ್ತಕ್ಕಂತಹ ಸಿನಿಮಾಗಳಿಗೆ ಬರೀತಕ್ಕಂತಹ ಸಂಭಾಷಣೆ, ಸ್ವಂತ ಕಥೆಗಳು ಒಂದು ರೀತಿ ಮಾನವ ಜನಾಂಗಕ್ಕೆ ತಿಳ್ಕೊಳ್ಳೇಬೇಕಾದಂತಹ ಅಂಶಗಳನ್ನು ತಿಳಿಸೋದ್ರ ಜೊತೆಗೆ ಒಂದು ಪಾತ್ರ ಅಂದ ತಕ್ಷಣ ಅದು ಹೇಗಿರುತ್ತೆ, ಹೇಗೆ ಅದನ್ನು ಬಿಂಬಿಸ್ಕೋಬೇಕು ಅಂತಕ್ಕಂತಹ ಕಲ್ಪನೆಯನ್ನು ಅವರು ಪ್ರಮುಖವಾಗಿ ತಮ್ಮ ಬರಹದಲ್ಲಿ ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಅವರು ತಮ್ಮ ಚಿತ್ರಗಳಿಗೆ ಬರೀತಕ್ಕಂತಹ ಕಥೆಗಳು ಸಾಮಾನ್ಯವಾಗಿ ಸರಳವಾಗಿರೋದ್ರ ಜೊತೆಗೆ ಪ್ರಮುಖವಾಗಿ ಸಾಮಾಜಿಕ ಸಮಸ್ಯೆಗಳು, ಪೌರಾಣಿಕ ಕಥೆಗಳು, ಇದಿಷ್ಟೇ ಅಲ್ಲದೆ ಜಾನಪದ ಶೈಲಿಯ ಕಥೆಗಳನ್ನು ಒಳಗೊಂಡಿತ್ತು. ಇದಿಷ್ಟೇ ಅಲ್ಲದೆ ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಕಥೆಯನ್ನು ನೇರವಾಗಿ ಹೇಳ್ತಾ ಇದ್ದರು. ಅದು ಪ್ರೇಕ್ಷಕರಿಗೆ ಸರಿಯಾದ ಸಮಯದಲ್ಲಿ ನೇರವಾಗಿ ತಿಳಿತಾ ಇತ್ತು ಅಂತಕ್ಕಂಥದ್ದು ಮತ್ತೊಂದು ಅಂಶವಾಗಿ ಗುರುತಿಸ್ತೇವೆ.
ಇನ್ನು ಪ್ರಮುಖವಾಗಿ ಅವರು ರಚಿಸಿದಂತಹ ಯಾವುದೇ ನಾಟಕಗಳು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಾಗಿಲ್ಲ. ಅಂದರೆ ಆವಾಗಿನ ಸಂಪಾದಕರೇನಿದ್ರು ಅವರು ಸರಿಯಾಗಿ ಅವರ ಒಂದು ಸಂಪಾದನೆಯನ್ನು ಮಾಡಿಲ್ಲ. ಅವರ ಒಂದು ನಾಟಕಗಳು ಎಲ್ಲೂ ಕೂಡ ಲಭ್ಯವಾಗಿಲ್ಲ. ನಮ್ಮ ಸ್ನೇಹಿತರು ಯಾರಿಗಾದರೂ ಸಿಕ್ಕಿದ್ದಲ್ಲಿ ಅಥವಾ ಯಾರತ್ತಾರು ನಿಮ್ಮ ಬಳಿ ಇದ್ದರೆ ನೀವು ಕೂಡ ನಮ್ಮ ಸಮೂಹಗಳಲ್ಲಿ ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆ 8317439148 ಈ ಸಂಖ್ಯೆಗೆ ನೀವು ಕಳಿಸ್ಕೊಡ್ಬೋದು. ನಾವು ಕೂಡ ಓದ್ತೀವಿ, ಮತ್ತಷ್ಟು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಹೀಗೆ ನಮ್ಮ HLN ಸಿಂಹ ಅವರು ಇದಿಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯಕ್ಕೂ ಕೂಡ ಒಂದಷ್ಟು ಲೇಖನಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅದರ ಬಗ್ಗೆ ನಿಖರವಾದ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗಿಲ್ಲ. ಹೆಚ್ಚಾಗಿ ಅವರು ಪ್ರಮುಖವಾಗಿ ರಂಗಭೂಮಿಯಲ್ಲೇ ತೊಡಗಿಸಿಕೊಂಡಿದ್ದರಿಂದ ಮಹಮ್ಮದ್ ಪೀರ್ ಅವರ ಜೊತೆಗೂಡಿ ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಗುಬ್ಬಿ ವೀರಣ್ಣ ಕಂಪನಿಗೂ ಕೂಡ ನಾಟಕಗಳನ್ನು ಬರೆದಿದ್ದಾರೆ ಅಂತಕ್ಕಂತಹ ಮಾಹಿತಿ 2005 ನಾಟಕ ಅಂದು ಇಂದು ಅಂತಕ್ಕಂತಹ ಪುಸ್ತಕದಲ್ಲಿ ಲಭ್ಯವಾಗಿದೆ. ಇನ್ನು HLN ಸಿಂಹ ಅವರು 1972 ವಿಧಿವಶರಾದರು. ಇದಿಷ್ಟು ನಮಗೆ HLN ಸಿಂಹ ಅವರ ಬಗ್ಗೆ ಲಭ್ಯವಾದಂತಹ ಮಾಹಿತಿಗಳು. ಆಗಿನ ಕಾಲದಲ್ಲಿ ಸಾಕಷ್ಟು ಮಾಧ್ಯಮಗಳು ಬೆಳೆದಿರಲಿಲ್ಲ, ಹಾಗಾಗಿ ಅವರ ಸಂಪೂರ್ಣ ಮಾಹಿತಿಯನ್ನು ನಾವು ಕಲೆ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ಎನಿವೇ ಸ್ವಲ್ಪ ಮಾಹಿತಿಯಾದರೂ ನಿಮಗೆ ಸಿಕ್ಕಿದೆ. HLN ಸಿಂಹ ಅವರು ತಮ್ಮದೇ ಆದಂತಹ ಹೊಸ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಇಂದಿಗೂ ಕೂಡ ಬೇಡರ ಕಣ್ಣಪ್ಪ ಅಂತಕ್ಕಂತಹ ಸಿನಿಮಾ ಎಲ್ಲ ಜಗತ್ತಿನಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಪ್ರೇರಣೆಯನ್ನು ನೀಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾವಾಗಿ ಇದು ಗುರುತಿಸಿಕೊಂಡಿದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಹೀಗೆ HLN ಸಿಂಹ ಅವರು ಕನ್ನಡ ಸಾಹಿತ್ಯ ಬರಹದಲ್ಲಿ ಇರಬಹುದು, ಇದಿಷ್ಟೇ ಅಲ್ಲದೆ ರಂಗಭೂಮಿ, ಚಿತ್ರರಂಗ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬೆಳೆದದ್ದು ವೈಶಿಷ್ಟ್ಯವೇ ಸರಿ ಅಲ್ವೇ? ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.